ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ಬಿಜೆಪಿಯಿಂದ ಪ್ರತ್ಯಾಸ್ತ್ರ ಪ್ರಯೋಗ ಇವತ್ತು ಇದೆ. ಹಳೆ ಮೈಸೂರು ಭಾಗದಲ್ಲಿ ಫುಲ್ ಅಲರ್ಟ್ ಆಗಿರುವಂತಹ ಮೈತ್ರಿ ಟೀಮ್ ರಾಜ್ಯದಲ್ಲಿ ಒಕ್ಕಲಿಗರ ಒಗ್ಗಟ್ಟಿಗಾಗಿ ಹೊಸ ತೊಡಕನ್ನ ಆಚರಣೆ ಮಾಡಲಾಗ್ತಾ ಇದೆ. ಸಿಎಂ ಡಿಸಿಎಂ ಒಕ್ಕಲಿಗ ಅಸ್ತ್ರಕ್ಕೆ ಕಮಲದಳ ನಾಯಕರು ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಮೂಲಕ ಕಮಲದಳ ಒಕ್ಕಲಿಗ ನಾಯಕರ ಸಮ್ಮಿಲನಕ್ಕಾಗಿ ಹೊಸತೊಡಕು ಆಚರಣೆ ಮಾಡಲಾಗುತ್ತೆ. ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಸಮ್ಮಿಲನ ಇವತ್ತು ನಡೆಯುತ್ತೆ. ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಹೊಸತೊಡಕು ಸಂಭ್ರಮ ಮನೆ ಮಾಡಲಿದೆ. ಒಕ್ಕಲಿಗ ನಾಯಕರಿಗೆ ಬಾಡೂಟ ಏರ್ಪಡಿಸಿರುವಂತಹ ಮೈತ್ರಿ ಟೀಮ್ ಈ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿಯ ಒಕ್ಕಲಿಗ ಸಮುದಾಯದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಈ ಮೈತ್ರಿ ಟೀಮ್ ಕೂಡ ಸದ್ಯಕ್ಕೆ ರೆಡಿಯಾಗಿದೆ. ಹೊಸತೊಡಕೇನೋ ಆಚರಣೆ ಮಾಡ್ತಾರೆ, ಬಟ್ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಒಕ್ಕಲಿಗ ಸಮಾಜದ ಪ್ರಬಲ ಮತ್ತು ತುಂಬ ಬಲಿಷ್ಠ ಮತ್ತು ತುಂಬ ಪ್ರಖ್ಯಾತ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ತಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಈ ಮೈತ್ರಿ ಟೀಮ್ ಕೂಡ ಸದ್ಯಕ್ಕೆ ರೆಡಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಮೈತ್ರಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆ. ಸೊ ಹಾಗಾಗಿ ಹೊಸತೊಡಕು ಆಚರಣೆ ಮಾಡೋ ಮೂಲಕ ಈ ಸಂದೇಶವನ್ನ ರವಾನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾವೆಲ್ಲ ನಾಯಕರು ಭೇಟಿಯಾಗಲಿದ್ದಾರೆ, ಸೇರಲಿದ್ದಾರೆ, ಏನೆಲ್ಲ ಆಗುತ್ತೆ? ಸಭಾ ಇವತ್ತು ಜೆಡಿಎಸ್ ಬಿಜೆಪಿ ನಾಯಕರ ಒಂದು ಏನು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಒಂದು ವೇದಿಕೆ ರೆಡಿ ಆಗಿರುವಂತದ್ದು. ಪ್ರಮುಖವಾಗಿ ಸಿಎಂ ಮತ್ತೆ ಡಿಸಿಎಂ ಅವರು ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಅದರಲ್ಲೂ ಕೂಡ ಮೈಸೂರಿನ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿರುವ ಹಿನ್ನೆಲೆಯಲ್ಲಿ ಜೊತೆಗೆ ಹಳೆ ಮೈಸೂರು ಭಾಗದ 14 ಕ್ಷೇತ್ರಗಳ ಪೈಕಿ 8 ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಟ್ಟಿದೆ ಅನ್ನೋ ಒಂದು ಅಸ್ತ್ರವನ್ನ ಪ್ರಯೋಗಿಸಿದ್ರು. ಆ ಮೂಲಕ ಜೆಡಿಎಸ್ ಮತ್ತೆ ಬಿಜೆಪಿ ವಿರುದ್ಧ ಒಂದು ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಈಗಾಗಲೇ ಸಿಎಂ ಡಿಸಿಎಂ ಅವರು ಒಂದಷ್ಟು ಪ್ಲಾನ್ ಗಳನ್ನ ರೂಪಿಸ್ಕೊಂಡಿದ್ರು. ಹೀಗಾಗಿ ಈ ಒಂದು ಸಂದೇಶ ರವಾನೆ ಆಗ್ತಿದ್ದಂಗೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆಗಿರುವಂತದ್ದು. ಇದೇ ಒಂದು ಅಸ್ತ್ರವನ್ನ ಪ್ರತ್ಯಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಒಂದು ಬೆಂಬಲವನ್ನ ಮತ್ತೆ ಆಶೀರ್ವಾದವನ್ನ ಕೋರ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಈ ಒಂದು ಭೇಟಿ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡಿರುವಂತಹ ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಾಗಿರ್ಬೋದು, ಜೊತೆಗೆ ಶಾಸಕರು, ಎಂಎಲ್ಸಿಗಳು, ಜೊತೆಗೆ ಒಕ್ಕಲಿಗ ನಾಯಕರು ಯಾರೆಲ್ಲ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ, ಇವರೆಲ್ಲರೂ ಕೂಡ ಈ ಒಂದು ಭೇಟಿ ಸಂದರ್ಭದಲ್ಲಿ ಇರುವಂತದ್ದು. ಯಾಕಂದ್ರೆ ಒಂದು ಸಂದೇಶವನ್ನು ಕೂಡ ಕೊಡುವಂತ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಭೇಟಿ ಮಾಡಿ ಒಂದು ಆಶೀರ್ವಾದನ ಪಡ್ಕೊಂಡಿದ್ರು. ಜೊತೆಗೆ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ ನಾಯಕರು ತಮ್ಮ ಪರವಾಗಿ ಕ್ಯಾಂಪೇನ್ ಮತ್ತೆ ಬೆಂಬಲವನ್ನು ಕೂಡ ಕೋರಿದ್ರು. ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಈಗ ಆ ಒಂದು ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಬಳಸಲಿಕ್ಕೆ ಈಗ ದಳಪತಿ ಕುಮಾರಸ್ವಾಮಿ ಜೊತೆಗೆ ಆರ್ ಅಶೋಕ್ ಅವರ ಒಂದು ರಣತಂತ್ರಗಳನ್ನ ರೂಪಿಸ್ಕೊಂಡಿರುವಂತದ್ದು. ಜೊತೆಗೆ ಮೊನ್ನೆ ಕೂಡ ಎಸ್ ಎಂ ಕೃಷ್ಣ ಅವರನ್ನ ಅಶೋಕ್ ಅವರು ಮತ್ತೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಒಂದು ಚರ್ಚೆ ಮಾಡಿ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ರು. ಈಗ ಶ್ರೀಗಳನ್ನ ಭೇಟಿ ಮಾಡುವ ಮುಖಾಂತರ ಒಂದು ಒಗ್ಗಟ್ಟಿನ ಸಂದೇಶವನ್ನ ಕೊಡಬೇಕು. ಜೊತೆಗೆ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಣ ಮಾಡೋ ನಿಟ್ಟಿನಲ್ಲಿ ಇವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಸಮನ್ವಯ ಸಮಿತಿ ಒಂದು ಸಭೆಯನ್ನು ಕೂಡ ಬಿಡದಿಯ ತೋಟದಲ್ಲಿ ಆಯೋಜನೆ ಮಾಡ್ಕೊಂಡಿರುವಂತದ್ದು. ಶ್ರೀಗಳ ಭೇಟಿ ಬಳಿಕ ಇವರೆಲ್ಲರೂ ಕೂಡ ಬಿಡದಿಯ ಕುಮಾರಸ್ವಾಮಿ ಅವರ ತೋಟಕ್ಕೆ ಆಗಮಿಸಿ ಇಲ್ಲಿ ಕೂಡ ಚುನಾವಣಾ ತಂತ್ರಗಳ ಅಭಿವೃದ್ಧಿ ಇರಬೇಕು. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಒಂದು ಅಸ್ತ್ರಗಳನ್ನ ಪ್ರಯೋಗಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿ ಆ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತಿನ ಒಂದು ರಾಜಕೀಯ ಚದುರಂಗ ಆಟದಲ್ಲಿ ಕಾಂಗ್ರೆಸ್ನ ಪ್ರತಿ ಒಂದು ತಂತ್ರಕ್ಕೆ ಬಿಜೆಪಿ ಮತ್ತೆ ದಳಪತಿಗಳು ಒಂದಷ್ಟು ಪ್ಲಾನ್ಗಳನ್ನ ತಂತ್ರಗಳನ್ನ ಮಾಡ್ತಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ಹಾಗಾದ್ರೆ ಈ ಒಂದು ಸಭೆಯಲ್ಲಿ, ಈ ಒಂದು ಹೊಸತೊಡಕು ಸಂಭ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಚಾಮರಾಜನಗರದ ಅಭ್ಯರ್ಥಿ ಬಾಲರಾಜ್ ಅವರು ಇವತ್ತಿನ ಈ ಹೊಸತೊಡಕು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್ ಕೂಡ ಭಾಗಿಯಾಗ್ತಾರೆ. ಇನ್ನು ದಕ್ಷಿಣ ಕನ್ನಡದ ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು ಭಾಗಿಯಾಗ್ತಾರೆ. ಹಾಸನದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕೂಡ ಇರ್ತಾರೆ. ಇನ್ನು ಮಂಡ್ಯದ ಜೆಡಿಎಸ್ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ. ಅವರದೇ ತೋಟದ ಮನೆಯಲ್ಲಿ ಈ ಒಂದು ಹೊಸತೊಡಕು ಸಂಭ್ರಮವನ್ನ ಆಯೋಜನೆ ಮಾಡಿರೋದು. ಬೆಂಗಳೂರು ಗ್ರಾಮಾಂತರದ
ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಇರ್ತಾರೆ. ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಇರ್ತಾರೆ. ಬೆಂಗಳೂರು ಕೇಂದ್ರದ ಪಿಸಿ ಮೋಹನ್ ಇರ್ತಾರೆ. ಬೆಂಗಳೂರು ಉತ್ತರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತು ಈ ಹೊಸತೊಡಕು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಕೋಲಾರ ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಕೂಡ ಇವತ್ತಿನ ಈ ಹೊಸತೊಡಕು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ವಿ ಸೋಮಣ್ಣ, ಡಾಕ್ಟರ್ ಕೆ ಸುಧಾಕರ್, ಕೋಟಾರ್ ಶ್ರೀನಿವಾಸ್ ಪೂಜಾರಿ, ಗೋವಿಂದ ಕಾರಜೋಳ ಕೂಡ ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.